ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯ. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಯೇಸು ಈ ಲೋಕದ ಸೇವೆಯನ್ನು ಮುಗಿಸಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾಣ ಕೊಟ್ಟು ಪರಲೋಕಕ್ಕೇರಿ ಹೋಗುವಂಥ ಸಮಯ ಹತ್ತಿರ ಬರ್ತಾ ಇದೆ. ಯೇಸು ಸ್ವಾಮಿ ತನ್ನ 12 ಜನ ಶಿಷ್ಯರನ್ನು ಆರಿಸ್ಕೊಂಡಿದ್ರು. ತನ್ನ ಪಬ್ಲಿಕ್ ಸೇವೆಯನ್ನು ನಿಲ್ಲಿಸಿ ಈಗ ಪರ್ಸ್ನಲ್ ಸೇವೆಯನ್ನು ಪ್ರಾರಂಭಿಸಿದ್ದಾರೆ. ಅಂದರೆ ತನ್ನ 12 ಜನ ಶಿಷ್ಯರನ್ನು ದೃಢಪಡಿಸಬೇಕು, ಅವರನ್ನು ವಾಕ್ಯದಲ್ಲಿ ಬಲಪಡಿಸಬೇಕು, ತನ್ನ ಸೇವೆಯನ್ನು ಮುಂದುವರಿಸಬೇಕು. ಅವರು ಅದಕ್ಕೋಸ್ಕರ ಅವರನ್ನು ಪ್ರಿಪೇರ್ ಮಾಡುವಂತಹ ಒಂದು ಅಧ್ಯಾಯಗಳಾಗಿ ಯೋಹಾನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಿಂದ ಓದಬೇಕಾದ್ರೆ ಯೇಸು ತನ್ನ ಪಬ್ಲಿಕ್ ಮಿನಿಸ್ಟ್ರಿಯನ್ನು ಸ್ಟಾಪ್ ಮಾಡಿದ್ದಾರೆ. ಜನರೊಂದಿಗಿರುವಂಥದ್ದನ್ನು ಸ್ಟಾಪ್ ಮಾಡಿ ತನ್ನ ಶಿಷ್ಯರೊಂದಿಗೆ ಜಾಸ್ತಿ ಸಮಯವನ್ನು ಕಳೀತಾ ಇರೋದನ್ನು ನೋಡ್ಬೋದು. ಅವರನ್ನು ಎಕ್ವಿಪ್ ಮಾಡ್ತಾ ಇದ್ದಾರೆ, ಅವರನ್ನು ರೆಡಿ ಮಾಡ್ತಾ ಇದ್ದಾರೆ. ಯಾವುದಕ್ಕೋಸ್ಕರ? ತನ್ನ ಸೇವೆಯನ್ನು ಮುಂದುವರಿಸುವುದಕ್ಕಾಗಿ. ತನ್ನ ಸೇವೆಯನ್ನು ಮುಂದುವರಿಸಿಕೊಂಡು ಅವರು ಹೋಗಬೇಕೆಂಬ ಉದ್ದೇಶದಿಂದ ಯೇಸು ಅವರನ್ನು ಒಂದೊಂದು ಕಾರ್ಯಗಳನ್ನ ಹೇಳಿ ಅವರನ್ನು ದೃಢಪಡಿಸುವುದನ್ನು ನಾವು ನೋಡ್ಬೋದು. ಹಾಗೆ ನಾವು ಓದಬೇಕಾದ್ರೆ 14ನೇ ಅಧ್ಯಾಯ ಬರೋಷ್ಟೊತ್ತಿಗೆ ಯೇಸು ಸ್ವಾಮಿ ತಾವು ಹೋಗ್ತೀವಿ ಅಂತ ಹೇಳಿದಾಗ ಬಹಳ ನಿರಾಶರಾಗ್ತಾರೆ. ಇವರೆಲ್ಲರೂ ನಿರಾಶರಾಗಿ ಇವರೆಲ್ಲ ಹೃದಯ ಕಳವಳಗೊಳ್ತಾರೆ, ಬೇದನೆ ಆಗ್ತದೆ. ಕಾರಣ ಇವರಲ್ಲಿ ಒಂದು ನಂಬಿಕೆ ಇತ್ತು, ಯೇಸು ನಮ್ಮ ಜೊತೆನೇ ಇರ್ತಾರೆ, ನಮ್ಮ ಆ ಜೊತೆಯಲ್ಲಿದ್ದು ನಮಗೆ ಸಹಾಯ ಮಾಡ್ತಾರೆ, ಪ್ರತ್ಯೇಕವಾಗಿ ಆತನೊಂದಿಗೆ ನಾವು ಸೇವೆ ಮಾಡ್ತಾ ಇರ್ತೀವಿ, ಬಹಳ ಉನ್ನತವಾದಂಥ ಒಂದು ಅನುಭವ ನಮ್ಮಲ್ಲಿ ಉಂಟಾಗ್ತದೆ, ನಾವು ಇನ್ನೂ ಮೇಲೆ ಬರ್ತೀವಿ ಎಂಬುದಾಗೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಅದು ಮಾತ್ರವಲ್ಲ, ಸಮೂಹವನ್ನು ಎದುರಾಕೊಂಡಿರ್ತಾರೆ, ಇವರು ಸಮಾಜವನ್ನು ಎದುರಾಕೊಂಡಿರ್ತಾರೆ ಯೇಸುಗಾಗಿ. ಯಾಕೆಂದರೆ ಆ ಕಾಲದಲ್ಲಿ ಯೇಸುವಿನ ಹಿಂದೆ ಹೋದಾಗ ಅನೇಕರು ಹೇಳಿರಬಹುದು, ನೀವು ಯೇಸು ಹಿಂದೆ ಹೋಗಿ ಯೂಸ್ ಏನು ಸಮಸ್ಯೆ ಮಾಡ್ಕೋಬೇಡಿ, ಯಾಕೆ ಅಂದರೆ ಈ ಯೇಸು ಯಾವಾಗ ನಿಮಗೆ ಕೈ ಕೊಡ್ತಾನೋ ಗೊತ್ತಿಲ್ಲ. ಆದರೆ ಇವ್ರೇನು ಮಾಡಿದ್ರು, ಇಲ್ಲ ಯೇಸು ನಮಗೆ ಕೈ ಕೊಡಲ್ಲ, ನಮ್ಮ ಜೊತೆಯಲ್ಲೇ ಇರ್ತಾರೆ, ನಾವು ಆತನೊಂದಿಗೆ ಇರ್ತೀವಿ ಎಂಬುದಾಗೆಲ್ಲ ಇವರ ಕುಟುಂಬದವರೊಂದಿಗೆ ಆಗಿರ್ಬೋದು, ಸಂಬಂಧದವರೊಂದಿಗೆ ಎಲ್ಲ ಮಾತನಾಡಿ ಮುಂದೆ ಹೋಗಿದ್ದಾರೆ. ಆದರೆ ಅವ್ರು ಯಾವ ರೀತಿ ಅವ್ರು ಹೇಳಿದ್ರು ಅದೇ ರೀತಿಯಲ್ಲಿ ಯೇಸು ಈಗ ಹೇಳ್ತಾ ಇದ್ದಾರೆ, ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ, ನಾನು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಇವರೆಲ್ಲರೂ ಭಯಭ್ರಾಂತರಾದರು, ಕಳವಳಗೊಳ್ತು. ನೆಕ್ಸ್ಟ್ ನಮಗೇನು, ಇನ್ನು ನಾವು ಜನರ ಹತ್ರ ಹೋದರೆ ಜನ ಏನು ಹೇಳ್ತಾರೆ ನಮಗೆ ಎಂಬುದಾಗೆಲ್ಲ ಅವರು ಯೋಚನೆ ಮಾಡಿದಂಥ ಸಮಯದಲ್ಲಿ ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅದರ ಅರ್ಥ, ನನ್ನನ್ನು ನಂಬಿ ನನ್ನಿಂದ ನೀವು ಬಂದ್ರಿ, ನೀವು ಕಳವಳಗೊಳ್ಳಬೇಡಿ ಅಂತ ಹೇಳಿ ಅದರ 18ನೇ ವಾಕ್ಯಕ್ಕೆ ಬಂದಂಥ ಸಮಯದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಬಳಿಗೆ ಬರ್ತೇನೆ. ಅದರರ್ಥ ಇವರು ತಿಳ್ಕೊಂಡ್ರು, ಯೇಸುವೆ ನೀವು ಓದ್ಬಿಟ್ರೆ ನಾವು ಅನಾಥರಾಗ್ಬಿಡ್ತೀವಿ, ನಮಗೆ ಯಾರೂ ಇಲ್ಲ, ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ಹೇಳಿದಾಗ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ. ನಾನು ನಿಮ್ಮನ್ನು ಕರೆದಿರೋದು ಅರ್ಧದಲ್ಲಿ ಬಿಟ್ಟು ಹೋಗುವುದಕ್ಕಾಗಿ ಅಲ್ಲ, ನಿನ್ನನ್ನು ಅನಾಥರಾಗಿ ಬಿಟ್ಟು ಹೋಗುವುದಕ್ಕಾಗಿ ಅಲ್ಲ ನಾನು ನಿನ್ನನ್ನು ಕರೆದಿರೋದು. ನಾನು ನಿನ್ನನ್ನು ಕರೆದಿರೋದು ನಿನ್ನ ಸಂಗಡ ಇರುವುದಕ್ಕಾಗಿ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನನ್ನು ಯೇಸು ಕರೆದಿದ್ರೆ, ಯೇಸುಗಾಗಿ ನೀನು ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟಿದ್ರೆ, ಯೇಸುಗೋಸ್ಕರ ನೀನು ಜೀವಿಸ್ತಾ ಇದ್ದರೆ ಆತನು ನಿನ್ನನ್ನು ಅನಾಥರಾಗಿ ಬಿಡುವಂಥ ವ್ಯಕ್ತಿಯಲ್ಲ. ಆತನು ನಿನಗೆ ಸಹಾಯ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ನಿನ್ನ ಸಂಗಡ ಇದ್ದು, ನಿನ್ನ ಕೈ ಹಿಡಿದು ನಿನ್ನನ್ನು ನಡೆಸುವಂತಹ ಒಬ್ಬ ದೇವರಾಗಿದ್ದಾನೆ. ಎಷ್ಟೋ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ನಾವು ಓದುವಾಗ ನಮಗೆ ಗೊತ್ತಾಗ್ತದೆ, ಅನೇಕ ವ್ಯಕ್ತಿಗಳು ಅನಾಥರೆಂದು ತಿಳಿದಂತಹ ವ್ಯಕ್ತಿಗಳನ್ನು ಜೊತೆಯಾಗಿದ್ದು ಕೈ ಹಿಡಿದು ನಡೆಸಿದಂತಹ ಸರ್ವಶಕ್ತನಾದ ದೇವರು ಆತನು ನಮ್ಮ ಸಂಗಡ ಇದ್ದಾನೆ. ಆತನ ಮುಖವನ್ನು ನೋಡೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ, ಕರ್ತನಿಗೆ ಹೇಳೋಣ, ಸ್ವಾಮಿ ನೀನು ನನ್ನ ಸಂಗಡ ಇರುವುದಕ್ಕಾಗಿ ಸ್ತೋತ್ರ, ನೀನು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ, ನೀನು ನನಗಾಗಿ ಮಾಡಿದ ಎಲ್ಲ ಅದ್ಭುತಗಳಿಗಾಗಿ ನಿನಗೆ ಸ್ತೋತ್ರ, ಬಿಡುಗಡೆಗಳಿಗಾಗಿ ಸ್ತೋತ್ರ, ಆಶೀರ್ವಾದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕರ್ತನ ಮುಖವನ್ನು ನೋಡುತ್ತಾ ಮುಂದೆ ಸಾಗುವಂಥ ದೇವರ ಮಗುವೆ, ನಿನ್ನನ್ನು ಕೈ ಬಿಡುವಂಥ ದೇವರಲ್ಲ. ಆ ದೇವರು ಹೇಳ್ತಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ. ಶಿಷ್ಯರು ತಿಳ್ಕೊಂಡ್ರು,
ನಮಗಿನ್ಯಾರೂ ಇಲ್ಲ. ಆದರೆ ಯೇಸು ಹೇಳ್ತಾ ಇದ್ದಾರೆ, ಇಲ್ಲ, ನಾನು ನಿಮ್ಮ ಸಂಗಡ ಇರ್ತೀನಿ, ನಾನು ನಿಮ್ಮ ಜೊತೆಯಲ್ಲಿರ್ತೀನಿ, ನಾನು ಮನೆ ಕಟ್ಟಕ್ಕೆ ಹೋಗ್ತಾ ಇದ್ದೀನಿ, ಒಂದು ಮನೆಯನ್ನು ಸಿದ್ಧ ಮಾಡಿ ನಾನು ನಿಮಗೋಸ್ಕರ ಹಿಂದಿರುಗಿ ಬರ್ತೇನೆ, ನಿಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ, ನೀನು ನಮ್ಮ ಸಂಗಡವೇ ಇರ್ತೀರಾ. ಇದು ಸಹ ಎಲ್ಲರಿಂದ ಕೈ ಬಿಡಲ್ಪಟ್ಟು ನಿರಾಶೆಯಲ್ಲಿ ವೇದನೆಯಲ್ಲಿ ಹಾದು ಹೋಗ್ತಾ ಇರುವಂಥ ದೇವರ ಮಗುವೆ, ನಿನ್ನನ್ನು ಕೈ ಬಿಡುವಂಥ ದೇವರಲ್ಲ ಆತನು ನಿನ್ನ ಸಂಗಡ ಬರ್ತಾನೆ, ನಿನ್ನ ಜೊತೆಯಲ್ಲಿದ್ದು ನಿನ್ನನ್ನು ಆಶೀರ್ವಾದ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ಆತನ ಮುಖವನ್ನು ನೋಡು, ಆತನಲ್ಲಿ ನೀನು ಆಶ್ರಯಿಸು, ಆತನ ಚಿತ್ತಕ್ಕೆ ನೀನು ವಿಧೇಯನಾಗಿ ಜೀವಿಸು. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರು ಎಲ್ಲರೂ ಕೈ ಬಿಟ್ಟಂಥ ಸನ್ನಿವೇಶದಲ್ಲೂ ನಿನ್ನ ಜೊತೆ ಇದ್ದು ನಿನ್ನ ಕೈ ಹಿಡಿದು ನಿನ್ನನ್ನು ನಡೆಸುವುದಕ್ಕೆ ಶಕ್ತನಾದ ಒಬ್ಬ ದೇವರು ಜೀವಿಸ್ತಾ ಇದ್ದಾನೆ. ಆತನ ಮುಖವನ್ನು ನೋಡು, ಆತನ ಚಿತ್ತಕ್ಕೆ ವಿಧೇಯನಾಗಿ ಮುಂದೆ ಸಾಗು. ನಿನಗಾಗಿ ಇಳಿದು ಬರುವಂತಹ ಒಬ್ಬ ದೇವರಿದ್ದಾನೆ. ಶಿಷ್ಯರು ಈಗ ಅವರು ನಿರಾಶೆಯನ್ನೆಲ್ಲ ಬಿಟ್ಟರು, ಅವರಿಗೆ ಹ್ಯಾಪಿ ಆಯಿತು. ನಾನು ಅನಾಥರಾಗಿ ಬಿಡೋದಿಲ್ಲ ಅಂತ ಹೇಳಿದಾಗ ಅವರಿಗೆ ಸಂತೋಷ ಆಯಿತು. ಅದೇ ಮಾತನ್ನು ಈ ಬೆಳಗ್ಗೆ ದೇವರು ನಿನಗೆ ಹೇಳ್ತಾರೆ, ನಾನು ನಿನ್ನನ್ನು ಅನಾಥನಾಗಿ ಬಿಡೋದಿಲ್ಲ, ನಾನು ನಿನ್ನ ಬಳಿಗೆ ಬರ್ತೇನೆ, ನಿನಗೆ ಸಹಾಯ ಮಾಡ್ತೇನೆ. ಆ ದೇವರಲ್ಲಿ ನಂಬಿಕೆ ಇಟ್ಟು ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೆ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳೆಲ್ಲರನ್ನ ಕರ್ತನೆ ನೀನು ಆಶ್ರಯಿಸು, ನಿನ್ನ ಕೃಪೆಯಲ್ಲಿ ಮರೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನನಗೆ ಯಾರೂ ಇಲ್ಲ ಎಂಬ ಯೋಚನೆಯಲ್ಲಿ ಯಾರಾದರೂ ಇದ್ದರೆ ದೇವರೇ, ನೀನು ಅವ್ರ ಜೊತೆಯಲ್ಲಿದ್ದು ಅವರನ್ನು ಆಶೀರ್ವಿಸಿ ಬಲಪಡಿಸಿ ಮುನ್ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.